ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಮೀಪಿಸುತ್ತಿದೆ. ಈ ಹೊತ್ತಲ್ಲೇ ಮತ್ತೊಂದು ದರ್ಗಾ ನಿರ್ಮಾಣ ಕುರಿತ ವಿವಾದ ಮುನ್ನೆಲೆಗೆ ಬಂದಿದೆ. ದರ್ಗಾ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಳಿಸಿ ತೆರವುಗೊಳಿಸುವಂತೆ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ. ಕಾಫಿನಾಡಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ದರ್ಗಾ ವಿವಾದ. ಅನಧಿಕೃತ ದರ್ಗಾ ನಿರ್ಮಾಣಕ್ಕೆ ಸಿಡಿದೆದ್ದ ವಿಎಚ್ಪಿ. ಚಿಕ್ಕಮಗಳೂರಿನ ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತ ಜಯಂತಿಗೆ ದಿನಗಣನೆ ಸಮೀಪಿಸ್ತಾ ಇದೆ. ಈ ಹೊತ್ತಲ್ಲೇ ಮತ್ತೊಂದು ದರ್ಗಾ ನಿರ್ಮಾಣದ ಕುರಿತಾಗಿ ವಿವಾದದ ಕಿಡಿ ಹೊತ್ತಿಕೊಂಡಿದೆ. ನಗರದ ಉಪ್ಪಳ್ಳಿ ರಸ್ತೆಯಲ್ಲಿರೋ ಪಾಂಚ್ ಪೀರ್ ದರ್ಗಾ ನಿರ್ಮಾಣದ ವಿಚಾರವಾಗಿ ಮತ್ತೆ ವಿವಾದ ಶುರುವಾಗಿದೆ. ನಗರಸಭೆಯಿಂದ ಅನುಮತಿ ಪಡೆಯದೆ ದರ್ಗಾವನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಕಾಮಗಾರಿ ಕೂಡಲೇ ಸ್ಥಗಿತಗೊಳಿಸಿ ಅಕ್ರಮ ದರ್ಗಾವನ್ನ ತೆರವುಗೊಳಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳ, ಹಿಂದೂ ಪರ ಸಂಘಟನೆಗಳು ಆಗ್ರಹಿಸಿವೆ. ಕಾಮಗಾರಿ ಸ್ಥಗಿತ ಮಾಡುವಂತೆ ನೋಟಿಸ್ ನೀಡಲಾಗಿದೆ. ಈ ನೋಟಿಸ್ ಸಂಬಂಧ ವಕ್ಫ್ ಕೋರ್ಟ್ನಿಂದ ಸ್ಟೇ ತಂದಿದೆ. ನಗರಸಭೆಯಲ್ಲಿ ಆ ದರ್ಗಕ್ಕೆ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ. ಖಾತೆ ಆಗಲಿ, ಖಾತೆ ಸ್ಟೇಟ್ ಆಗಲಿ, ಬೇರೆ ಬೇರೆ ದಾಖಲೆಗಳಿಲ್ಲ. ಮತ್ತು ಅವರು ಪರವಾನಗಿಯನ್ನು ಪಡೆದಿಲ್ಲ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಲೈಸೆನ್ಸ್ ಪಡೆದಿಲ್ಲ. ಮತ್ತು ಕೇಂದ್ರ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯದ ಆದೇಶ ಇದೆ, ರಾಜ್ಯ ಹೆದ್ದಾರಿಗಳಲ್ಲಿ ಇರ್ತಕ್ಕಂಥ ಎಲ್ಲ ಅನಧಿಕೃತ ಕಟ್ಟಡಗಳನ್ನು ತೆಗಿಬೇಕು, ಅದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಿದೆ. ಹಾಗಾಗಿ ಅದನ್ನು ತೆರವುಗೊಳಿಸಬೇಕು ಅಂತಿದೆ. ಮತ್ತು ನಾವು ಈಗ ನಗರಸಭೆ ಆಯುಕ್ತರಿಗೂ ಮನವಿ ಮಾಡಿದ್ದೀವಿ ಮತ್ತು PWD ಅವರಿಗೂ ಮನವಿ ಮಾಡ್ತೀವಿ, ಅದನ್ನು ತಕ್ಷಣ ತೆಗಿಬೇಕು ಮತ್ತು ನ್ಯಾಯಾಲಯದ ಆದೇಶ ಏನಿದೆ ಅಂತ ನಮಗೆ ತಕ್ಷಣ ತಿಳಿಸಬೇಕು. ಈ ಬಗ್ಗೆ ಮಾತನಾಡಿರುವ ನಗರಸಭೆ ಕಮಿಷನರ್ ಬಸವರಾಜ್, ಈ ದರ್ಗಾ ಸಂಬಂಧ ನಮ್ಮ ನಗರಸಭೆಯಲ್ಲಿ ಯಾವುದೇ ದಾಖಲೆಗಳಿಲ್ಲ. ಸಣ್ಣ ನೀರಾವರಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆಯಲಾಗಿದೆ ಅಂದಿದ್ದಾರೆ. ನಮ್ಮಲ್ಲಿ ಖಾತೆ ಇಲ್ಲ, ಮೂಲ ಚೆಕ್ ಮಾಡಿದಾಗ ನಮ್ಮಲ್ಲಿ ಏನು ಇರೋದು ಕಂಡು ಬರ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ, ಜೊತೆಗೆ PWD ವ್ಯಾಪ್ತಿಗೆ ಬರುತ್ತೆ ಅಂತ ಇಬ್ಬರು ಗಮನಕ್ಕೂ ನಾನು ಪತ್ರಗಳ ಮುಖೇನ ಇಮಿಡಿಯೇಟ್ ತಿಳಿಸಿದ್ದೀನಿ. ಅವರು ಕೆಲಸ ನಿಲ್ಲಿಸಿದ್ರೋ ಬಿಟ್ಟುವಾಗ ಗೊತ್ತಿಲ್ಲ, ಬಟ್ ನನಗೆ ಸಣ್ಣ ನೀರಾವರಿ ಇಲಾಖೆಯವರು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಉತ್ತರ ಕೊಟ್ಟು ಅದನ್ನು ನಾನು ರೆಡಿ ಮಾಡಿ ನಾನು ಅವರಿಗೆ ಪ್ರಾವಿಷನಲ್ ನೋಟಿಸ್ ಮಾಡಿದೆ. ಯಾರಿಗೆ? ದರ್ಗಾ ಕಮಿಟಿಯವರು. ತಕ್ಷಣ ಕಾಮಗಾರಿ ನಿಲ್ಲಿಸಿ ಮತ್ತು ಅನಧಿಕೃತವಾಗಿ ನೀವು ಕಟ್ತಿರೋದನ್ನ ತೆರವುಗೊಳಿಸಲು ಅಂತ ಹೇಳಿ ಪ್ರಾವಿಷನಲ್ ನೋಟಿಸು ಮಾಡಿದ್ದೀನಿ. ಆನಂತರ ಅವರು ಮೈಸೂರು ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಒಟ್ನಲ್ಲಿ ಪಾಂಚ್ ಪೀರ್ ದರ್ಗಾ ನಿರ್ಮಾಣದ ಕಾಮಗಾರಿ ದಿನಕ್ಕೊಂದು ಸ್ವರೂಪ ಪಡೆದುಕೊಳ್ತಾ ಇದೆ. ಹಿಂದೂ ಸಂಘಟನೆಗಳು ಮಾತ್ರ 3 ದಿನಗಳೊಳಗೆ ದರ್ಗಾ ಕಾಮಗಾರಿ ಸ್ಥಗಿತಗೊಳಿಸಬೇಕು ಅಂತ ಪಟ್ಟು ಹಿಡಿದಿದೆ. ನಗರಸಭೆ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.